ಇನ್ನು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯಲ್ಲಿ 2,000 ಕೋಟಿ ಮೊತ್ತದ ಭ್ರಷ್ಟಾಚಾರ ಆಗಿದೆ ಅಂತ ಮಾಜಿ ಮಂತ್ರಿ ಮುನಿರತ್ನ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಜೊತೆಗೆ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಲೋಕಾಯುಕ್ತ, ಸಿಬಿಐ ಮತ್ತು ಇಡಿಗೆ ದೂರು ಕೊಟ್ಟಿದ್ದಾರೆ. ಆಂಧ್ರದ ಜೆಎಂಸಿ ಕನ್ಸ್ಟ್ರಕ್ಷನ್ಗೆ 1,500 ಇನ್ನೂ ಇದಾಗಿಲ್ಲ ಇಲ್ಲ ಇನ್ನೂ ಆಗಿಲ್ಲ, ಅಂತಂದ್ಬಿಟ್ಟು ದೂರು ಕೊಟ್ಟು ಆಗಬಹುದು ಅಂತ ಅಂದ್ರೆ ಎಚ್ಚರಿಕೆಯ ಪತ್ರ. ಲೆಟ್ಸ್ ವೆಯ್ಟ್ ಹಾಗಾರೆ, ವೆಯ್ಟ್ ಮಾಡೋಣ. ಎಸ್, ಇನ್ನು ಕಾಂಗ್ರೆಸ್ನಲ್ಲಿ ನಡೀತಾ ಇರೋ ಪಟ್ಟದ ಕದನಕ್ಕೆ ಬಿಗ್ ಟ್ವಿಸ್ಟ್ ಇದೆ. ವೈಟ್ ಟ್ಯಾಪಿಂಗ್ ಸ್ಟಾರ್ಟ್ ಮಾಡಿದ್ದು ಕಾಂಗ್ರೆಸ್. ಹೌದು, ವೈಟ್ ಟ್ಯಾಪಿಂಗ್ ₹1 ಜಾಗದಲ್ಲಿ 16 ರೂಪಾಯಿ ಹಾಕಿದ್ದೀರಿ ಅಥವಾ 26 ರೂಪಾಯಿ ಹಾಕಿದ್ದೀರಿ, ಲೆಕ್ಕ ಹಾಕೊಳ್ಳಿ. ₹1 ಹಾಕೋ ಜಾಗದಲ್ಲಿ ಹಾಕಿದ್ದೀರಿ. ಬರೀ ಸುಳ್ಳು 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 ಸುಳ್ಳು. ಥರ್ಡ್ ಪಾರ್ಟಿ ವೆರಿಫಿಕೇಶನ್ಸ್ ಆಫ್ ಕ್ವಾಲಿಟಿ ಹಾಕಿದ್ದೀರಿ, ಅದರಲ್ಲಿ ಥರ್ಡ್ ಪಾರ್ಟಿನೇ ಅಡ್ಜಸ್ಟ್ ಮಾಡಿದ್ದಾರೆ, ಹಾಕಿದ್ದೀರಿ. ಈ ವೈಟ್ ಟ್ಯಾಪಿಂಗ್ ಅನ್ನ ಬಿಜೆಪಿ ಮತ್ತು ಅವರ ಸಹವರ್ತಿಗಳು, ಮಿಸ್ಟರ್ ವಿಜಯೇಂದ್ರ, ಇಫ್ ಯು ಹ್ಯಾವ್ ಗಟ್ಸ್, ಕಮ್ ಟು ಮೀ ಇನ್ ದಿಸ್ ಸ್ಟುಡಿಯೋ, ಐ ವಿಲ್ ಟೇಕ್ ಆನ್ ಯು. ಈ ಬಾಯಿಗೆ ಬಂದಂಗೆ ಇದನ್ನು ಭ್ರಷ್ಟತೆಯ ಪರಮಾವಧಿ ಅಂತ ಟೀಕೆ ಮಾಡಿದ್ದ ನಿಮ್ಮ ಬಿಜೆಪಿ ಸರ್ಕಾರ ಏನ್ರಿ ಮಾಡ್ತು? ಅಪೋಸಿಷನ್ನಲ್ಲಿದ್ದಂಥ MLAಗಳು 10% ಕೊಟ್ಟು ಆ ವೈಟ್ ಟ್ಯಾಪಿಂಗಿನ ಕಾಂಟ್ರಾಕ್ಟ್ಸನ್ನು ಖರೀದಿ ಮಾಡ್ಕೊಂಡಿದ್ದಾರೆ. ವಿರೋಧ ಮಾಡಿದವರೇ ಖರೀದಿ ಯಾರ ಪೀರಿಯಡಲ್ಲಿ ಆಯ್ತು ರೀ ಇವೆಲ್ಲ? ಮತ್ತೆ ಈಗ ಆ ವೈಟ್ ಟ್ಯಾಪಿಂಗಿನ ಮುಂದುವರಿಸಿದ್ಯಾರ್ರಿ? ಇವ್ರ ಸರ್ಕಾರದಲ್ಲೇ. ಈಗ ಕಾಂಗ್ರೆಸ್ನವರು ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ. ಕೇಳಿ, ಹೇಳ್ತಾರೆ ಒಂದನ್ನು ಬುರ್ಡೆ ಒಂದು ಬಿಡ್ತಾರೆ, ಇವರೊಂದು ಬುರ್ಡೆ ಅವರೊಂದು ಬುರ್ಡೆ, ಅವರೊಂದು ಬುರ್ಡೆ ಇವರೊಂದು ಬುರ್ಡೆ. ಇನ್ನು ಬೆಂಗಳೂರು ಉದ್ಧಾರ ಆಗೋದಿಲ್ಲ, ಬೆಂಗಳೂರು ಉದ್ಧಾರ ಆಗಬೇಕಂತ ಅವರ ಬಾಯಲ್ಲಿ ಬರಬಾರ್ದಿತ್ತು. ನಿಮ್ಮ ಬಾಯಲ್ಲಿ ಏನು ಬರ್ತಾ ಇದೆ? ಹೇಸಿಕೆಗಳು. ಬೆಂಗಳೂರನ್ನ ಕಟ್ಟಿದ್ದ ನಾಡಪ್ರಭು ಕೆಂಪೇಗೌಡ ಏನಾರು ಬದುಕಿದ್ದಿದ್ದರೆ, ಅಥವಾ ಆ ಪ್ರತಿಮೆಗಳು 100 ಇವೆಯಲ್ಲ, ಅದರಲ್ಲಿ ಏನಾದ್ರು ಒಂದಕ್ಕೆ ಜೀವ ಏನಾದ್ರು ಬಂದುಬಿಟ್ರೆ, ಕೈಯಲ್ಲಿರೋ ಆ ಖಡ್ಗ ಇದೆಯಲ್ಲ, ರುಂಡ ಚೆಂಡಾಡ್ಬಿಡ್ತಾನೆ ನಿಮ್ದನ್ನೆಲ್ಲ. ಆ ಒಂದು ಪ್ರತಿಮೆಗೆ ಏನಾದ್ರು ಜೀವ ಬಂದುಬಿಟ್ರೆ, ಆ ಗುರಾಣಿ ಎತ್ತು ಬಿಸಾಕ್ಬಿಟ್ಟು ಬಂದು ಸಿಕ್ಕಿದ ಕಡೆ ನಿಮ್ಮ ರುಂಡ ತೆಗೆದುಬಿಡ್ತಾನೆ. ಇಂಥ ಅಯೋಗ್ಯರುಗಳ ಜೊತೆ ಬದುಕ್ತಾ ಇರೋಂಥ ನಮಗೆ ಹೇಳಬೇಕು, ಆಯ್ಕೆ ನಮ್ಮ ಕೈಯಲ್ಲಿದೆ, ಬೇಕಾದರೆ ಇರೋಣ, ಸಾಕಾದರೆ ಬಿಡೋಣ ಅಷ್ಟೇ. ಎಸ್, ಕಾಂಗ್ರೆಸ್ನಲ್ಲಿ ನಡೀತಾ ಇರೋ ಪಟ್ಟದ ಕದನಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ತು. ತಮ್ಮ ನಾಯಕತ್ವದಲ್ಲಿಯೇ ಮುಂದಿನ ಚುನಾವಣೆ ನಡೆಯಲಿದೆ ಅಂತ ಡಿಕೆ ಶಿವಕುಮಾರ್ ಅವರು ಘೋಷಣೆ ಮಾಡಿದ್ರು. ಇದೇ ವಿಷಯವಾಗಿ ಪರಮೇಶ್ವರ್ ಮತ್ತು ಜಿಸಿ ಚಂದ್ರಶೇಖರ್ ರಿಯಾಕ್ಟ್ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳಿ. ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ನಿಂತ್ಕೊಂಡಾಗ, ನನ್ನ ಲೀಡರ್ಶಿಪ್ ಅಲ್ಲಿ ನಡೆದಾಗ ನೀವು ಇದನ್ನ ಪದ ಉಪಯೋಗಿಸಿ ವಾಪಸ್ ನಾನು ಬಿಟ್ಟು ಹೋಗೋದಿಲ್ಲ. ಇನ್ನೊಂದು 8 ವರ್ಷ ಗಟ್ಟಿಯಾಗಿರ್ತೀನಿ, ನನ್ನ ಆರೋಗ್ಯ ಗಟ್ಟಿಯಾಗಿರ್ತೀನಿ. ನಿಮ್ಮೆಲ್ಲ ಏನು ತಪ್ಪಿದೆ ಅದರಲ್ಲಿ? ಅಲ್ಲ, ನಿಮಗೇನಾರ ತಪ್ಪು ಕಾಣಿಸ್ತಾ ಇದೆಯಾ? ಮತ್ತೆ ಇಂಥದ್ದನ್ನೆಲ್ಲ ಅವ್ರು ಯಾರು? ಆದರೆ ಅವ್ರು ಸಕ್ಸಸ್ಫುಲ್ ಆಗಬೇಕು, ಬೇಡವೋ, ಅವ್ರನ್ನ ಕೆಡವಬೇಕು, ಕೆಡವಬಾರ್ದು, ಈ ವ್ಯಕ್ತಿನ ಕಳಿಸ್ಬೇಕು ಮನೆಗೆ ಅಂತಾನೋ ಅಲ್ವೋ, ಅದನ್ನ ಜನ ತೀರ್ಮಾನ ಮಾಡಬೇಕು. ಅಷ್ಟೇ. ಒಂದು ವಿರಾಮ ತಗೊಂಡ 8 ವರ್ಷ ನಾ ಇರ್ತೀನಿ ಅಂದಿದ್ದಾರೆ, ಎಲ್ಲೂ ಹೋಗಲ್ಲ, ಗಟ್ಟುಮುಟ್ಟಾಗಿರ್ತೀನಿ ಅಂತ. ಒಂದು ಮಾತನ್ನು ಹೇಳಬಲ್ಲೆ ಅಷ್ಟೇ, ಯಾಕೋ ಇವತ್ತಿನ ಆರೋಗ್ಯದ ವಿಷಯಗಳನ್ನೆಲ್ಲ ನೋಡಿದ್ರೆ ನಾವು ಯಾರೂ ನಾಳೆ ಗಟ್ಟುಮುಟ್ಟಾಗಿರ್ತೀವಿ ಅಂತ ಹೇಳೋ ಸ್ಟೇಜಲ್ಲಿ ಇದ್ದಂಗಿಲ್ಲ. ಆ ಸ್ಟೇಜಲ್ಲಿ ಇದ್ದೀವಿ. ಹಾಗಾಗಿ ಏನೇಮೋ ಆ ಆಶಾಭಾವನೆಯಿಂದ ಮುಂದಕ್ಕೆ ಹೋಗೋಣ ಅಷ್ಟೇ.